ಒಂದಾನೊಂದು ಕಾಲದಲ್ಲಿ ಗಂಗಾವತಿಯ ವಾರದ ಮತ್ತು ಭಾನುವಾರದ ಸಂತೆ ಎಂದರೆ ರೈತರಿಗೆ, ತಳ್ಳುಬಂಡಿ ಮತ್ತು ಕಾಯಿಪಲ್ಯ ವ್ಯಾಪಾರಸ್ಥರಿಗೆ ಮತ್ತು ಗ್ರಾಹಕರಿಗೆ ಖುಷಿಯಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಲಯ ಮತ್ತು ನಗರಸಭೆಯ ಒಂದು ಕಾನೂನು ಅರಿವಿನ ಅಡಿಯಲ್ಲಿ ಈ ಒಂದು ವಾರದ ಸಂತೆಯಲ್ಲಿ ಇವತ್ತು ವ್ಯಾಪಾರಸ್ಥರು ಮತ್ತು ತರಕಾರಿ ಬಂಡಿ ಹಾಗೂ ರೈತರು ಬರುವಂಥ ಬಣಗುಡ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಸರ್ಕಾರ ಮತ್ತು ನ್ಯಾಯಾಲಯವು ಇಲ್ಲೇ ನಮಗೆ ಮಾಡುವಂತೆ ತಳ್ಳು ಬಂಡಿ ಕಾಯಿಪಲ್ಯ ಒತ್ತಾಯಿಸಿದ್ದಾರೆ. ನಮಗೆ ಗುಂಡಂಬಿಕೆ ಸ್ಥಳಾಂತರ ಮಾಡಿದ್ರೆ ಅನುಕೂಲನೇ ಜಾಸ್ತಿ ಆಗ್ತೈತೆ, ಎಲ್ಲರಿಗೂ ತೊಂದರೆ ಐತೆ. ಹಾಕಿದ ಬಂಡವಾಳ ಬರಲ್ಲ. ಈಗ ನಾವು ಒಂದು 50,000 ರೂಪಾಯಿ ಮಾಲ್ ಹಾಕಿದ್ರೆ ಅಲ್ಲಿ ಹೋಗಿ ನಾವು 3,000 ರೂಪಾಯಿ ವ್ಯಾಪಾರ ಜೋಡಿಸ್ಬೇಕು. ಪ್ರತಿ ವಾರ ಇದೇ ರೀತಿ ಆದ್ರಪ್ಪ ಅಂದರೆ ಅನಾನುಕೂಲನೇ ಜಾಸ್ತಿ ಐತೆ. ಹಂಗಾಗಿ ಕಮಿಷನರ್ ಒಂದು ಮನವಿ ಮಾಡ್ಕೊಂತ ಇದ್ವಿ, ದಯಮಾಡಿ ವಾರ ಸಂತಿ ನಮಗೆ ಬಿಟ್ಟು ಕೊಡ್ಬೇಕಂತ ನಾವು ತಮ್ಮಲ್ಲಿ ಕಳ್ಕೊಳ್ಳೋಗಿ ಇನ್ನೊಂದು ಕೇಳ್ಕೊಳ್ತೀವಿ. ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀವಿ. ನಮಗೆ ವಾರದ ಸಂತೆ ಅಂತೇಳಿ ಇಲ್ಲೇ ಇರೋದು, ಮುಂಚೆಲಿಂದನೂ ಇದೆ. ನಮ್ಮ ತಂದೆ ತಾಯಿಯವ್ರ ಕಾಲದಿಂದನೂ ಇಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ವಾರದ ಸಂತೆ ಇದನ್ನ ಅನುಕೂಲ ಮಾಡಿಕೊಡ್ಬೇಕು. ಹಿರಿಯ ಅಧಿಕಾರಿಗಳಿಗೆಲ್ಲ ಮನವಿ ಮಾಡಿಕೊಳ್ತೇವೆ. ಮಾಡ್ಕೊಂತ ಬಂದಿರೋದ್ರಿಂದ ನಮ್ಮ ಸುತ್ತಮುತ್ತಲಿನ ರೈತರಿಗೆ ಅದು ಈಗ ಒಂದು ಭಾಳ ಲಾಸ್ ಆಗತೈತಿ. ಯಾಕಂದ್ರೆ ಅಲ್ಲಿದ್ದ ಮಾಲ್ ತಗೊಂಬಂದು ಇಲ್ಲಿ ವ್ಯಾಪಾರ ಮಾಡ್ತಿದ್ರೆ ಅದು ರೈತರಿಗೆಲ್ಲ ಒಳ್ಳೇದಾಕಿತ್ತು. ಈಗ ಅಲ್ಲಿ ಎಲ್ಲರೂ ಅಲ್ಲಿಗೆ ಹೋಗಿ ಈ ಸಂತಿನ ಅಲ್ಲಿ ಶಿಫ್ಟ್ ಮಾಡ್ತೀವಿ ಅಂದ್ರೆ ಅಲ್ಲಿ ಆಗಲಾರ್ದ ಕೆಲಸ. ಯಾಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಲ್ಲಿ ಯಾವಿಲ್ಲ. ಕಳ್ತನ ಜಾಸ್ತಿ ಹಾಕವ. ಅಲ್ಲೇ ಹೋದ್ಸಲ ಮಾಡಿದ್ರು, 1 ವರ್ಷ ಮಾಡಿದ್ರು, ಇಲ್ಲಿಗೆ ಕಂಟಿನ್ಯೂ ಅಲ್ಲೇ ಹಾಕಿತ್ತದು. ಕಳ್ತನ ಆಗೋದಕ್ಕೆ ಪ್ರತಿಯೊಬ್ಬರು ಎಲ್ಲರೂ ಅಲ್ಲಿ ಬೇಡ ಅಂತಂದೇಳಿ ಬೇರೆ ಬೇರೆ ಕಡೆ ನಿಂತು ವ್ಯಾಪಾರ ಮಾಡಕತ್ತಾರ. ಇದು ಸಂತಿ ಬೇಲಿಗೆ ಅಂತ ಮೀಸಲಾಗಿದ್ದು. ಈಗೆಲ್ಲ 70-80 ವರ್ಷದಿಂದ ಆಗಿದ್ದು. ಇದು ಕಮಲಮ್ಮ ಪಾಪ ದಾನ ಕೊಟ್ಟೋಗ್ಯಾಳ ಅಯ್ಯಮ್ಮ. ಸ್ವರ್ಗದ ಅಯ್ಯಮ್ಮಂತ ನಾವು ನೆನೆಸ್ಬೇಕು. ಇದು ವಾರಕ್ಕೊಮ್ಮೆ ಇಲ್ಲೇ ಸಂತೆ ಆಗ್ಬೇಕಂತ ನಾವು ಕೇಳ್ಕೊಳ್ತೀವಿ. ನಗರಸಭೆ ಪರವಾಗಿ ಮೊನ್ನೆ ಆದ್ರೂ ಕೇಳಿವಿ, ಇವತ್ತಾದ್ರೂ ಕೇಳ್ತೀವಿ. ಎಲ್ಲ ರೈತರ ಪರವಾಗಿ ಮತ್ತು ಎಲ್ಲ ವ್ಯಾಪಾರಸ್ಥರು ವರ್ತಕರ ಪರವಾಗಿ ನಾವು ಕೇಳ್ಕೊಳ್ಳೋದು ಇಲ್ಲೇ ವಾರ ಸಂತೆ ಇಲ್ಲೇ ಮಾಡ್ಬೇಕಾಗಿ ನಮ್ಮ ವಿನಂತಿ. ಮಾಡ್ಕೊಡಿ. ನಮ್ಗೆ ಲಾಸ್ ಆಗೈತೆ. ಬರಲಿ ವ್ಯಾಪಾರ ಅಲ್ಲಿ ಮಾಡಬೇಕು. ಇಲ್ಲಿಂದ ಅಲ್ಲಿ ತೊಂಬರ್ಬಾರ್ದು. ಆಗವಲ್ದು. ನಮಗೆ ನಡೆಗಿಲ್ಲ, ಕೊಳಕ್ ಮಾಲು ತಡೆಗಿಲ್ಲ. ಅಲ್ಲಿಂದ ಅಡ್ಡ ಬರ್ಬೇಕು, ಅಡ್ಡದಿಂದ ಅಲ್ಲಿ ಹಾಕೋಬೇಕು. ಮನೆ ದೂರ ಅದಾವು. ಈ ಬನ್ನಿ ಅಲ್ಲಿ ಕ್ಯಾಂಪ್ ಇಲ್ಲಿಗೆ ಹೋಗಂದ್ರೆ ಆಗೋಲ್ಲ. ಪಕ್ಕ ಹೋಗೋದು ಆಗೋಲ್ಲ. ಸೌಕರ್ಯ ಇಲ್ಲ, ಏನೂ ಇಲ್ಲ. ನಮಗೆ ಪುನಃ ಜಾಗ ಇಲ್ಲ, ನೆರಳಿಲ್ಲ. ಎಲ್ಲ ಬೀದಿ ವ್ಯಾಪಾರಿಗಳು ತೆರವು ಮಾಡ್ತಿದ್ದಾರೆ. ಆಮೇಲೆ ಸಂತೆಯನ್ನು ಮತ್ತೆ ಗುಂಡಂಬಿಕೆ ಮಾಡ್ತಿದ್ದಾರೆ. ಭಾಳ ದೌರ್ಜನ್ಯ ಮಾಡ್ತಿದ್ದಾರೆ ಬೀದಿ ವ್ಯಾಪಾರಿಗಳ ಮೇಲೆ ಹಾಗೂ ಫುಟ್ಪಾತ್ ವ್ಯಾಪಾರ ಮಾಡೋರ ಮೇಲೆ ಹಾಗೂ ಸಂತೆ ಎಲ್ಲ ನೋಡಿ ಎಲ್ಲ ಬೀದಿ ವ್ಯಾಪಾರಸ್ಥರಿಗೆ ಭಾಳ ತೊಂದರೆ ಕೊಡ್ತಾರೆ. ದಯವಿಟ್ಟು ಜಿಲ್ಲಾಧಿಕಾರಿ ಗಮನಕ್ಕೂ ತಂದೀವಿ ಹಾಗೂ ಪೌರಾಯುಕ್ತರಿಗೂ ತಿಳಿಸೀವಿ. ಯಾರು ನಮಗೆ ಎಲ್ಲ ಬೀದಿ ವ್ಯಾಪಾರ ಪರವಾಗಿ ಎಲ್ಲ ವ್ಯಾಪಾರಸ್ಥರ ಪರವಾಗಿ ನಾವು ಹೇಳ್ತೀವಿ. ಎಲ್ಲ ವ್ಯಾಪಾರ ಮಾಡಿಕೊಡೋಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಅಲ್ಲಿ ಹೋಗು ಇಲ್ಲಿ ಹೋಗೋದು ಆಗಲ್ರಿ. ಅದೆಲ್ಲ ರೊಕ್ಕ ಕೊಟ್ಕೊಟ್ಟು ಹಿಡ್ದಾರಿ ಮಳಿ. ನಾವು ಎಲ್ಲಿ ಹೋಗ್ಬೇಕು? ಇಲ್ಲಿ 60-70 ವರ್ಷ ನಾವು ಇಲ್ಲಿ ಲಗ್ನ ಆಗಿ ಬಂದು ಸುಟ್ಟಿ ಇಲ್ಲೇ ಆಗದಿತ್ತು. ನಾವು ಎಲ್ಲಿ ಹೋಗಿಲ್ರಿ. ಇಲ್ಲೇ ಮಾಡ್ಬೇಕು. ಸಂತಿ ಇಲ್ಲೇ ಸಾಯ್ತೀವಿ. ಏನಾರು ಯಾರು ಬರಲಿ ಇಲ್ಲೇ ಸಾಯ್ತೀವಿ, ಇಲ್ಲೇ ಮಾಡ್ತೀವಿ. ಹೊರಗೆ ಇಲ್ಲೇ ಮಾಡ್ತೀವಿ ರೀ. ಅಲ್ಲಿ ಹೋಗಂಗಿಲ್ರಿ. ಅಲ್ಲಿಂದ 60-70 ವರ್ಷ ನಾವು ಎಲ್ಲಿ ವ್ಯಾಪಾರ ಮಾಡಕತ್ತೀವಿ. ಯಾರು ಬಂದು ಕೇಳಿಲ್ರಿ. ಹಿಂಗ್ಯಾಕೆ ಮಾಡಕತ್ತೀರಿ ಈಗ? ಇದು ಯಾರ್ದಲ್ರಿ ಜಾಗ? ಇದು ನಮ್ಮ ಅವ್ರು ಹೇಳ್ತಿದ್ರಿ, ಹಾಕಿ ಮುದಿಕ್ ಕೊಟ್ಟೋಗಿ ಆತ್ರಿ ದಾನ ಮಾಡೋ. ನಮ್ಮ ಅವ್ರು ನನಗೆ ಹೇಳ್ತಿದ್ರು, ಅವರು ಅದು ಅಲ್ರಿ. ನಮ್ಮ ಅವ್ರು ನನಗೆ ಹೇಳ್ತಿದ್ರು, ದಾನ ಮಾಡಿ ಕೊಟ್ಟಾಗ್ಯಾರ. ಇವ್ರು ಗದೀದ್ ಮಾಡ್ಬಿಡ್ತಿದ್ರು. ರಾತ್ರಿ ಹಗಲಿ ಇಲ್ಲೇ ಕೂತು ಇಲ್ಲೇ ವ್ಯಾಪಾರ ಮಾಡಿದ್ರು. ಸಂಗೀತೀನಿ ಹೇಳ್ತೀನಿ ನನ್ರಿ. ಮೊಮ್ಮಕ್ಕಳು ಕಟ್ಕೊಂಡು ಹಿರಮ್ಮಗ ಹೋದ ನಾ ಏನ್ ಮಾಡ್ಬೇಕ ಹೇಳ್ರಿ? ಅದ್ ಹೇಳ್ರಿ. ಮೊಮ್ಮಕ್ಕಳು ಕಟ್ಕೊಂಡು ನಾವು ಜೀವನ ಮಾಡಕತ್ತೀವಿ. ಇಲ್ಲಿ ಏನ್ ಹೇಳ್ತೀನಿ ನಾ ಹೇಳ್ರಿ? ಅಲ್ಲಿ ಹೋಗು ಇಲ್ಲಿ ಹೋಗೋದು ಸುಡಾಡ್ ಹೋಗ್ಬೇಕ್ರ. ನಾ ಇಲ್ಲೇ ಮಾಡ್ಬೇಕು ನೋಡಿ ಸಂತಿ. ಎಲ್ಲೆಲ್ಲಿ ಹೋಗಲ್ರಿ, ಇಲ್ಲೇ ಮಾಡ್ಬೇಕು. ನಾ ಇಲ್ಲೇ ಸಾಯ್ತೀವಿ. ನಮಸ್ಕಾರ, ನನ್ನ ಹೆಸರು ಸೈಯದ್ ಬುರಾನುದ್ದೀನ್, ಗಂಗಾವತಿ ಪ್ರಗತಿಪರ ಬೀದಿ ವ್ಯಾಪಾರಿಗಳ ತಾಲೂಕು ಅಧ್ಯಕ್ಷ. ನಾನು ಸುಮಾರು 40 ದಿವಸದಿಂದ ಇದೇ ಗಂಗಾವತಿಯಲ್ಲಿ ಒಂದು ಪ್ರಾಬ್ಲಮ್ ಸಿಚುವೇಶನ್ ಆಗ್ತಾಯಿದೆ.
ಬೀದಿ ಬದಿ ವ್ಯಾಪಾರಿಗಳಿಗೆ ಒಕ್ಕಲೆಬ್ಬಿಸುತ್ತಿರೋದು ಮಾನ್ಯ ಪೌರಾಯುಕ್ತರಿಗೆ ಇದು ಶೋಭೆ ತರುವಂಥ ವಿಷಯ ಅಲ್ಲ ಇದು. ನಾವು ಸುಮಾರು 40 ದಿವಸದಿಂದ ನಾವು ಆಲ್ರೆಡಿ ಮನವಿ ಪತ್ರಗಳು ಕೊಡ್ತಾ ಇದ್ದೀವಿ. ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದೀವಿ, ಶಾಸಕರ ಗಮನಕ್ಕೂ ತಂದೀವಿ, ಪ್ರತಿಯೊಬ್ಬರ ಗಮನಕ್ಕೂ ತಂದೀವಿ. ಅವರು ಏನು ಹೇಳ್ತಾರೆ, ಮಾನ್ಯ ನ್ಯಾಯಾಧೀಶರು ಆದೇಶದ ಮೇರೆಗೆ ನಾವು ಮಾಡ್ತಾಯಿದ್ದೀವಿ ಅಂತಾರೆ. ನ್ಯಾಯಾಧೀಶರು 3,500 ಕುಟುಂಬಗಳನ್ನು ಬೀದಿ ಪಾಲಿಗೆ ತಳ್ಳಿ ಅಂತ ಹೇಳಿಲ್ಲ ಅವರು. 3,500 ಬೀದಿ ಬದಿ ವ್ಯಾಪಾರ ಕುಟುಂಬಗಳದಾವ, ಅವ್ರು ಯಾರು ಬೀದಿಗೆ ತಳ್ಳಿ ಅಂತ ಹೇಳಿಲ್ಲ. ಇವರು ಬೀದಿಗೆ ತಳ್ಳ್ಯಾರ ನಮಗೆ. ನಾವು ಇವಾಗ ಏನು ಹೇಳ್ತಾ ಇದ್ದೀವಿ ಅಂದರೆ, ಸುಮಾರು 3,500 ಜನ ಬೀದಿ ಬದಿ ವ್ಯಾಪಾರಸ್ಥರನ್ನು ಅವರು ಸಿಟಿ ಮಾರ್ಕೆಟ್ಗೆ ಸ್ಥಳಾಂತರ ಮಾಡೋದು ಇದು ಆಗಲಾರ ಕೆಲಸ ಇದೆ. ಅವರಿಗೆ ನಾವು ಆಲ್ರೆಡಿ ನಾವು ಹೇಳಿವಿ ಅವರಿಗೆ 4 ವೆಂಡಿಂಗ್ ಝೋನ್ ಮಾಡಿರಿ ಅಂತೇಳಿ. ವೆಂಡಿಂಗ್ ಝೋನ್ಸ್ ಮಾಡಿರಿ, ಬಳ್ಳಾರಿ ನೋಡಿರಿ, ಅಲ್ಲಿ ಹೋಗಿ ನೋಡಿರಿ. ವ್ಯಾಪಾರ ಮಾಡೋ ಸ್ಥಳ ಅಲ್ಲ, ವೆಂಡಿಂಗ್ ಝೋನ್ಸ್ ಮಾಡ್ಯಾರ. ವ್ಯಾಪಾರಸ್ಥರು ಗುರುತಿಸ್ಯಾರ. ಗುರುತಿಸಿ ಅವ್ರು ಏನು ಮಾಡ್ತಾರೆ, ಒಂದು ಕಡೆ ವ್ಯವಸ್ಥಿತವಾಗಿ ಒಂದು ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟು 14 ಬೀದಿ ಬದಿ ಕಾಯ್ದೆ ಪ್ರಕಾರ ಪ್ರತಿಯೊಬ್ಬರಿಗೂ ಅದು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾರೇ ಆಗಲಿ, ಸಂತೆ ಮಾರ್ಕೆಟ್ ಇರ್ಬೋದು, ಆಮೇಲೆ ಬೀದಿ ಬದಿ ವ್ಯಾಪಾರಸ್ಥರು ಇರ್ಬೋದು, ಇವನ್ನೆಲ್ಲ ಒಕ್ಕಲೆಬ್ಬಿಸ್ತಿರೋದು ಕಾನೂನು ಬಾಹಿರ. ದಯವಿಟ್ಟು ನಾವು ಎಲ್ಲ ನಮ್ಮ ಪೌರಾಯುಕ್ತರಿಗೆ ಒಂದು ಗಮನ ತರೋಣಂದರೆ, ಇದು ಸಂತೆ ಬೆಲೆಯಲ್ಲಿ ವಾರಕ್ಕೊಮ್ಮೆ ಸಂತೆ ಮಾಡ್ತಾರೆ. ಇಲ್ಲಿ ಅವ್ರು ಬಂದು ಬೀದರಾಗಿ ಬಲಿಸ್ಗಳು ಕಟ್ಟಾರ. 2 ವಾರ ಹೇಳಿದ್ರು ಅಂಗಡಿ ಹಚ್ಚಿ ಬಾಡ್ದಾನಾಗತ್ತಾರ, ಸಿಟಿ ಮಾರ್ಕೆಟಿಗೆ ಹೋಗ್ರಿ ಅಂತಾರೆ. ಇವರು 70 ವರ್ಷದ ಮಾಡ್ಕೊಂಡು ಬಂದಾರ. ಇಲ್ಲೇ ಮುದುಕರಾಗ್ಯಾರ, ಇಲ್ಲೇ ಸತ್ತೋಗ್ಯಾರ ಎಷ್ಟೋ ಜನ. ಮಾಡಬಾರ್ದು ಅನ್ನೋಕೆ ಅವ್ರು ಯಾರು ಹೇಳ್ಯಾರ, ಅವ್ರಿಗೆ ಪರ್ಮಿಷನ್ ಅವ್ರಿಗೆ ಏನು ಯಾರು ಹೇಳ್ಯಾರ? ನ್ಯಾಯಾಧೀಶರು ಹೇಳ್ಯಾರ, ಏನು ಜಿಲ್ಲಾಧಿಕಾರಿಗಳು ಹೇಳ್ಯಾರ, ಯಾರು ಹೇಳ್ಯಾರ? ಇವ್ರು ಆದೇಶ ಕಾಪಿ ಯಾರಿಗೂ ಇವ್ರು ಕೊಟ್ಟಿಲ್ಲ, ಯಾರಿಗೂ ಹೇಳಿಲ್ಲ. ಬಂದರು ದಿಢೀರಾಗಿ ಎಲ್ಲರೂ ತೆಗೀರಿ, ಬಲಿಸ್ ಕಟ್ತೀವಿ ಅದು. ಆಮೇಲೆ ಈ ಬಲಿಸ್ಗಳು ಕಟ್ಟಾರಲ್ಲ, ಇವಾಗ ನಾಳೆ ಇವ್ರು ವ್ಯಾಪಾರ ಮಾಡ್ತಾನಾಗತ್ತಾರ, ನಾಳೆ ಇವ್ರು ವ್ಯಾಪಾರ ಮಾಡ್ತಾನಾಗತ್ತಾರ, ಭಾಳ ಆಗತ್ತಾರ. ಇವ್ರ ಮೇಲೆ FIR ಮಾಡ್ತಾನಾಗತ್ತಾರ, ಮಾಡಲಿ ಅವರು. ಎಲ್ಲರ ಮೇಲೆ FIR ಮಾಡ್ತಾರ, ಮಾಡಲಿ. ನೋಡ ಒಂದು FIR ಸುಮಾರು 3,500 ಜನ ಬೀದಿ ಬದಿ ವ್ಯಾಪಾರಗಳಿಗೆ ಎಲ್ಲರ ಮೇಲೆ FIR ಮಾಡಲಿ, ಅದರ ಒಂದು ಕೆಲಸ ಆಗಲಿ ನೋಡೋಣ. ಅವ್ರು ಯಾಕಂದರೆ ಅವ್ರಿಗೆ FIR ಮಾಡಿದ್ರೆ ಅದು ಮಾಡಿದ್ರೆ ನಾವು ಏನು ತಪ್ಪು ಮಾಡಿವಿ ಅಂತ FIR ಆಗ್ತಾರೆ. ನಾವು ನಮ್ಮ ಹಕ್ಕು ಕೇಳಕತ್ತೀವಿ. ಬೀದಿ ಬದಿ ನಿಂತು ವ್ಯಾಪಾರ ಮಾಡ್ತೀವಿ, ಸೈಡ್ ನಿಂತು ವ್ಯಾಪಾರ ಮಾಡ್ತೀವಿ, ಸಾರ್ವಜನಿಕರು ತೊಂದರೆ ಕೊಡೋಣ ಅಂತೇಳಿ. ಆಮೇಲೆ ಬಿಲ್ಡಿಂಗ್ ಕಟ್ತಾರಲ್ಲ, ಬಿಲ್ಡಿಂಗ್ ಕಟ್ಬೇಕಾದ್ರೆ 5 ಫೀಟ್ ಬಿಟ್ಟು ಪಾರ್ಕಿಂಗ್ ಅವ್ರು ಜಾಗ ಬಿಡ್ಬೇಕು. ಒಂದು ಬಿಲ್ಡಿಂಗ್ ಕಟ್ತಾರೆ ಅಂದರೆ ಮುಂದೆ 5 ಫೀಟ್ ಪಾರ್ಕಿಂಗ್ ಅವ್ರು ಜಾಗ ಬಿಟ್ಕೊಂಡು ಬಿಲ್ಡಿಂಗ್ ಕಟ್ಬೇಕು. ಅವರು BBMP ಅವರು ನಮ್ಮ ಇವರು ಟೌನ್ ಪ್ಲಾನಿಂಗ್ ಅವರು ಒಂದು ಪರ್ಮಿಷನ್ ಕೊಡಬೇಕಾದ್ರೆ ಅವರು 5 ಫೀಟ್ ಜಾಗ ಬಿಟ್ಟು ಅವ್ರು ಏನು ಬಿಲ್ಡಿಂಗ್ ಕಟ್ಕೋಬೇಕು. ಇವಾಗ ಯಾವುದೂ ಮಾಡಲಿಲ್ಲ, ರಸ್ತೆ ಅಗಲೀಕರಣ ಇಲ್ಲ, ಏನಿಲ್ಲ. ಸುಮ್ಮನೆ ಒಂದು ನಮ್ಮ ನ್ಯಾಯಾಧೀಶರ ಮೇಲೆ ಒಂದು ಹೇಳ್ಕೊಂತ ಇವರು ಫುಟ್ಪಾತ್ ಕಾರ್ಯಕ್ರಮ ನೆಪದಲ್ಲಿ ನಮ್ಮ ASCC ಸಂಘಟನೆ ವತಿಯಿಂದ ಸಮಸ್ತ ಗಂಗಾವತಿಯ ಬೀದಿ ಬದಿ ವ್ಯಾಪಾರಸ್ಥರಿಂದ ನಾವು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ರೈತರು, ವ್ಯಾಪಾರಸ್ಥರು, ಸಾರ್ವಜನಿಕರು ಪ್ರತಿಯೊಬ್ಬರು ಸೇರಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮುನ್ಸಿಪಾಲಿಟಿಗೆ ಮುಂದೆ ನಾವು ಮುತ್ತಿಗೆ ಹಾಕ್ತೀವಿ. ಇದಕ್ಕೆ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಯಾವಾಗ್ಲೂ ಸಂತಿ ಇಲ್ಲೇ ಮಾಡ್ತಾರೆ. ಇವ್ರು ದಿಢೀರ್ ಅಂತ ಬಂದು ನಾನು ಕಂಬ ಕಟ್ಟಿದೆ, ಗಾಡಿ ಕಟ್ಟಿದೆ, ಅದನ್ನ ಮಾಡಿದೆ, ಇದು ಮಾಡಿದೆ ಅಂದ್ರೆ ನಾವು ಇದನ್ನೇ ನೆನ್ಕೊಂಡು ಜೀವನ ಮಾಡಿ ಎಲ್ಲಿಗೆ ಹೋಗ್ಬೇಕು? ಸಾಲ ಸಂಬಂಧ ಮಾಡಿ ಅಲ್ಲಿ ಸಾಲ ಸಂಬಂಧ ಜೀವನ ಅಂತ ಇದೇ ನಡೀತದೆ. ಇದು ಬ್ಯಾಡ ಅಂತ ಹೇಳ್ಕಳಿಸಿ ಇವ್ರು ಪೊಲೀಸ್ ಕಟ್ಟಕ್ಕೆ ಯಾರು ಆದೇಶ ಕೊಟ್ಟರು? ಇವ್ರು ಕಟ್ಟಿ ಏನೈತಿ ಕಟ್ಟಾಕ? ಗುಂಡಮ್ಮ ಕ್ಯಾಂಪಿಗೆ ಹೋಗ್ರಂತ ಅಲ್ಲಿ ಯಾರು ಜನ ಬರ್ತಾರಲ್ಲ, ಹಳ್ಳಿ ಜನ ಅಲ್ಲಿ ಹುಡುಕಿ ಯಾರು ಬರಲ್ಲ. ಅಲ್ಲಿ ನಮ್ಮ ಜೀವನ ನಡೆಯಲ್ಲ. ಏನಿದ್ರು ಶಾಂತಿ ಎಷ್ಟು ದಿವಸ ಆದ್ರೂ ನಾವು ಇಲ್ಲೇ ಮಾಡೋದು, ಇಲ್ಲೇ ಹೋರಾಟ ಮಾಡೋದು. ಅವ್ರು ಎಲ್ಲಿವರೆಗೂ ನಾವು ಅಲ್ಲಿವರೆಗೂ ಇದನ್ನ ನಾವು ಇಲ್ಲೇ ಮಾಡ್ತೀವಿ. ಇದು ಶಾಂತಿ ಬಿಟ್ಟು ನಾವು ಎಲ್ಲಿ ತಗಲಲ್ಲ, ಎಲ್ಲಿ ಹೋಗಲ್ಲ. ಈ ಪೊಲೀಸ್ ಕಟ್ಟಿದ್ರು, ನಾಳೆ ಗಾಡಿ ಕಟ್ಟಿದೆ ಅಂದ್ರೆ ನಮ್ಮ ಜೀವನ ನಡೆಯೋದೇ. ಇವಾಗ ಗುಂಡಮ್ಮ ಕ್ಯಾಂಪಿಗೆ ಶಾಂತಿ ಹಾಕಿದ್ರು, 1-4-5 ವಾರ ಬಿಟ್ಟ ಮೇಲೆ ಅಲ್ಲಿ ಟ್ರಾಫಿಕ್ ಜಾಮ್ ಅಂತಂದ್ರೆ ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಹಾಕ್ತಾರೆ. ಅಂದ್ರೆ ನಾವು ಇಲ್ಲೇ ಹೋಗ್ಕೊಂತಿದ್ರೆ ಬಡವ್ರ ಗತಿ ಹೆಂಗ? ಈ ಸೈಡ್ ಅಂದ್ರೆ ನಾವು ಜೀವನ ಮಾಡೋದು ಹೆಂಗೆ? ವಯಸ್ಸಾದ್ರೆ ನಮ್ಗೆಲ್ಲ ದುಡ್ಡಕೈತೆ. ಗಂಗಾವತಿಯಲ್ಲಿ ಫ್ಯಾಕ್ಟ್ರಿ ಅದಾವ, ಮಿಲ್ ಅದಾವ, ಏನದ ನಮ್ಮ ಜೀವನ ಮಾಡಕ್ಕೆ? ಸಂತಿನೇ ಜೀವನ ಅಂತ ನಾವು ಜೀವನ ಮಾಡ್ತೀರ. ವಾರಕ್ಕೂ ಸಂತಿ ಯಾರಿಗೆ ತೊಂದರೆ ಇಲ್ಲ, ಒಳಗಡೆ ಟ್ರಾಫಿಕ್ ಜಾಮ್ ಇಲ್ಲ, ಏನಿಲ್ಲ. ಅವಾಗ ಡೈಲಿ ಸವಾಲಾಗ ಹೊತ್ನಾಗ ಟ್ರಾಫಿಕ್ ಜಾಮ್ ಇಲ್ಲಿ ಮಾಡಬೇಡ್ರಿ, ಸವಾಲು ಎತ್ತಿ ಹಾಕಿದ್ರಲ್ಲಿ. ಈಗ ಏನು ತೊಂದರೆ ಐತೆ? ಒಳಗಡೆ ಯಾರಿಗೆ ತೊಂದರೆ ಐತೆ? ಫುಟ್ಪಾತ್ ಮೇಲೆ ಮಾರೋದು ಏನು ತೊಂದರೆ ಆಗುತ್ತೆ ಅಂದ್ರೆ ಅವ್ರು ಒಳಗೆ ಕಳಿಸ್ರಿ, ಅವ್ರು ಡೈಲಿ ಇದು ಮಾಡಲಿ. ಅವ್ರಿಂದ ನಮ್ಗೆ ಯಾಕೆ ತೊಂದರೆ ಕೊಡೋದು? ವಾರಕ್ಕೊಮ್ಮೆ ನಮ್ಗೆ ಶಾಂತಿ ಮಾಡೋಕೆ ಅವಕಾಶ ಕೊಡ್ರಿ ಅಂತ ಕೇಳ್ಕೊಳ್ಳೋದು ಅಷ್ಟೇ.